ಹಲೋ ಫ್ರೆಂಡ್ಸ್, ನಾನು ರಾಜಲಕ್ಷ್ಮಿ. ಯುಕ್ತ ಆಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ರುಚಿಯಲ್ಲಿ ಕಹಿಯಾದರೂ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದಾದ ಈ ಹಾಗಲಕಾಯಿಂದ ಇನ್ಸ್ಟೆಂಟಾಗಿ ದಿಢೀರಂತ ರುಚಿಕರವಾದ ಪಲ್ಯನ ಹೇಗೆ ಮಾಡೋದು ಅಂತ ಈಗ ನೋಡೋಣವಾ. ಬರೀ ಅನ್ನಕ್ಕೆ ಕಲಿಸೋದಕ್ಕೆ ಮಾತ್ರ ಅಲ್ಲ, ಈ ಪಲ್ಯ ಚಪಾತಿ ರೊಟ್ಟಿಗೂ ಕೂಡ ನೆಂಚ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ ಹೊರತಾಗಿ 2-3 ದಿನ ಇಟ್ಟರೂ ಹಾಳಾಗಲ್ಲ ಇದು. ಬನ್ನಿ ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಶುರು ಮಾಡೋಣ. ನಾನಿಲ್ಲಿ ಇಷ್ಟು ದೊಡ್ಡದಾದ 3 ಹಾಗಲಕಾಯಿನ ತಗೊಂಡಿದ್ದೀನಿ. ಇವನ್ನೆಲ್ಲ ತೊಳ್ಕೊಂಡ್ಬಿಟ್ಟು ಆಚೆ ಈಚೆ ತುದಿ ಸ್ವಲ್ಪ ಕಟ್ ಮಾಡಿಕೊಂಡು ಹೀಗೆ ಮಧ್ಯಕ್ಕೆ ಒಮ್ಮೆ ಕಟ್ ಮಾಡ್ಕೊಳ್ಬೇಕು. ಮಧ್ಯದಲ್ಲಿ ಇರೋ ಬೀಜಗಳನ್ನು ತೆಗೆದು ಹಾಕಿಬಿಟ್ಟು ನಂತರ ಸಣ್ಣಕ್ಕೆ ಹೆಚ್ಚಿಕೊಳ್ಬೇಕು ಈ ಹೋಳುಗಳನ್ನೆಲ್ಲ. ಇದಾದಮೇಲೆ ಸ್ಟವ್ ಹೊತ್ತಿಸ್ಬಿಟ್ಟು ಕುಕ್ಕರ್ ಇಟ್ಟು ತಳಕ್ಕೆ ನೀರು ಹಾಕಿ ಒಂದು ಪ್ಲೇಟ್ ಇಟ್ಟು ಈ ಹಾಗಲಕಾಯಿ ಹೋಳುಗಳಿರೋ ಬಟ್ಲನ್ನು ಕುಕ್ಕರ್ ಒಳಗಡೆ ಇಡಬೇಕು. ಆ ಬಟ್ಲಿಗೆ 1 ಲೋಟದಷ್ಟು ನೀರು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ವೇಟ್ ಹಾಕಿ 3 ವಿಷಲ್ ಕೂಗಿಸ್ಕೊಳ್ಬೇಕು. ನಂತರ ಕುಕ್ಕರು ಕೂಲ್ ಆದಾಗ ಮುಚ್ಚಳ ತೆಗೆದು ಒಮ್ಮೆ ಹೋಳುಗಳು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಹಾಗೆ ಅದಕ್ಕೆ ನೀರು ಹಾಕಿ ಬೇಯಿಸಿದ್ವಲ್ಲ, ಆ ನೀರನ್ನೆಲ್ಲ ಫಿಲ್ಟ್ರ್ ಮಾಡಿ ತೆಕ್ಕೊಂಡು ಬಿಡಬೇಕು. ಹೀಗೆ ಈಗ ಹಾಗಲಕಾಯಿಯ ಕಹಿ ಅಂಶ ಕೂಡ ಸ್ವಲ್ಪ ಹೋಗುತ್ತೆ ಹೀಗೆ ಮಾಡೋದ್ರಿಂದ. ಈಗ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಒಮ್ಮೆ ತೊಳ್ಕೊಂಡ್ಬಿಟ್ಟು ಒಂದು 5-6 ಚಮಚದಷ್ಟು ನೀರು ಹಾಕಿಡಬೇಕು ಅದಕ್ಕೆ. ಆಮೇಲೆ ಅದರ ರಸ ಬೇಕಾಗುತ್ತೆ. ನಂತರ 4-5 ಚಮಚದಷ್ಟು ವಾಂಗಿಭಾತ್ ಪುಡಿ, ಒಂದು ಅರ್ಧ ಬೌಲಷ್ಟು ಕೊಬ್ಬರಿ ತುರಿ, 3 ಚಮಚದಷ್ಟು ಬೆಲ್ಲದ ಪುಡಿ ಇಷ್ಟು ಬೇಕಾಗುತ್ತೆ. ಹಾಗೆ ಒಗ್ಗರಣೆಗೆ 1 ಚಮಚ ಕಡಲೆಬೇಳೆ, ಅರ್ಧ ಚಮಚ ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ ಕಾಳು, ಉಪ್ಪು, ಕರಿಬೇವು, ಅರಿಶಿನ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರೋಣ. ಈಗ ಸ್ಟವ್ ಹೊತ್ತಿಸ್ಬಿಟ್ಟು ದಪ್ಪ ತಳದ ಫ್ರೈಯಿಂಗ್ ಪ್ಯಾನ್ ಇಟ್ಟು 3 ಚಮಚ ಎಣ್ಣೆ ಹಾಕಬೇಕು. ಅದಾದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಕಾಳನ್ನು ಹಾಕಿ ಅದು ಸಿಡಿದಾಗ ಹೆಚ್ಚಿದ ಕರಿಬೇವಿನ ಸೊಪ್ಪನ್ನು ಹಾಕಿ ಅರಿಶಿನ ಹಾಕಬೇಕು. ಅದಾದಮೇಲೆ ಎಲ್ಲದನ್ನು ಒಟ್ಟಿಗೆ ಒಂದು ಸರ್ತಿ ಹೀಗೆ ಫ್ರೈ ಮಾಡ್ಕೊಳ್ಬೇಕು. ನಂತರ ಬೇಯಿಸಿ ಫಿಲ್ಟ್ರ್ ಮಾಡ್ಕೊಂಡಿರ್ತೀವಲ್ಲ ಹಾಗಲಕಾಯಿ ಹೋಳುಗಳು, ಅದನ್ನು ಹಾಕಿಬಿಟ್ಟು ಮತ್ತೆ ಒಮ್ಮೆ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಆಗಲಿ ಈ ಹಾಗಲಕಾಯಿ ಹೋಳುಗಳು. ನಂತರ ಉಪ್ಪನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಹುಣಸೆ ಹಣ್ಣಿನ ನೀರಲ್ಲಿ ನೆನೆಸಿಟ್ಟಿದ್ವಲ್ಲ ಅದರಿಂದ ರಸ ತೆಗೆದ್ಬಿಟ್ಟು ಒಂದು 5-6 ಚಮಚದಷ್ಟು ರಸನ ಇದಕ್ಕೆ ಹಾಕಬೇಕು. ಇನ್ನೂ ಒಂದು ಸರ್ತಿ ಬೇಕಾದರೆ ಮತ್ತೊಂದು 4 ಚಮಚ ನೀರು ಹಾಕಿಬಿಟ್ಟು ಆ ಹುಣಸೆ ಹಣ್ಣಿಗೆ ಇನ್ನೊಂದು ಸರ್ತಿ ಹೀಗೆ ರಸ ತೆಗೆದು ಹಾಕ್ಬೋದು ಈ ಥರ. ಅದಾದಮೇಲೆ ಬೆಲ್ಲದ ಪುಡಿನೂ ಹಾಕಿಬಿಟ್ಟು 4-5 ಚಮಚದಷ್ಟು ವಾಂಗಿಭಾತ್ ಪುಡಿನೂ ಇದಕ್ಕೆ ಹಾಕಬೇಕು. ಈ ವಾಂಗಿಭಾತ್ ಪುಡಿನ ಹೇಗೆ ಮಾಡೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ. ನಾವೇ ಅದನ್ನು ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ವಾಂಗಿಭಾತ್ ಪುಡಿನ ಅಂಗಡಿಯಿಂದ ತರೋದಕ್ಕಿಂತ. ವಾಂಗಿಭಾತ್ ಪುಡಿ ಹಾಕಿದ ಮೇಲೆ ಹೀಗೆ 1 ನಿಮಿಷ ಎಲ್ಲ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಅರ್ಧ ಬೌಲ್ ಕೊಬ್ಬರಿ ತುರಿನ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಬೇಕಂದರೆ ಒಂದು ಸರ್ತಿ ಮಿಕ್ಸರಲ್ಲಿ ಆ ಕೊಬ್ಬರಿ ತುರಿನೂ ಹಾಕಿ ನೈಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಹಾಕಿದ್ರೂ ಪರವಾಗಿಲ್ಲ. ಎಲ್ಲ ಒಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊನೆಯಲ್ಲಿ ಇಷ್ಟ ಆದಮೇಲೆ 1-2 ಚಮಚ ಕೊಬ್ಬರಿ ಎಣ್ಣೆನೋ ಅಥವಾ ನೀವು ಬಳಸೋವಂಥ ಯಾವುದೇ ಅಡುಗೆ ಎಣ್ಣೆನ ಹಾಕಿಬಿಟ್ರೆ ರುಚಿಕರವಾದ ಆರೋಗ್ಯಕರವಾದ ಹಾಗಲಕಾಯಿ ಪಲ್ಯ ಸಿದ್ಧವಾಗಿರುತ್ತೆ. ಮೊದಲೇ ಹೇಳಿದಾಗೆ ಇದು ಅನ್ನಕ್ಕೆ ಕಲಿಸೋದಕ್ಕೆ ಹಾಗೆ ರೊಟ್ಟಿ ಚಪಾತಿ ಜೊತೆ ಕೂಡ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. 2-3 ದಿನದವರೆಗೂ ಫ್ರಿಜ್ಜಲ್ಲಿ ಇಡದೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಇದನ್ನೊಮ್ಮೆ ಟ್ರೈ ಮಾಡಿ ಮನೇಲಿ. ಥ್ಯಾಂಕ್ ಯು.